ಪ್ಲಾಟ್ಫಾರ್ಮ್ ನಾವು ಉದ್ಘಾಟನೆ ಮಾಡ್ತಿದ್ದೀವಿ. ಅದು ಕೂಡ ನಮ್ಮ ಮಹಾರಾಜರ ಮೈಸೂರಿನಲ್ಲಿ ಅನಾವರಣ ಆಗ್ತಾ ಇದೆ. ಇನ್ನು ಮುಂದೆ ರಕ್ಷಾಲೋಕಂ ಇನ್ನು ಮುಂದೆ ಈಗ ಎಲ್ಲರಿಗೂ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಬೇಕಾದಂತಹ ಎಲ್ಲ ಜಂಪ್ಸ್ಟೋನ್ಸ್ಗಳನ್ನ ಕ್ರಿಸ್ಟಲ್ಗಳನ್ನ ನಮ್ಮ ವೆಬ್ಸೈಟ್ ಮೂಲಕನೇ ಖರೀದಿ ಮಾಡಬಹುದಾಗಿದೆ. ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಒಂದು ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಮಾಡುವಂಥದ್ದು ಸಂಸ್ಥೆ ಇವತ್ತು ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಅತ್ಯಂತ ಒಂದು ಅವಶ್ಯಕವಾದಂತಹ ಸಂಸ್ಥೆ. ಗೊತ್ತಿರೋ ಹಾಗೆ ಭಾರತದಲ್ಲಿ ಅನೇಕ ಬೆಳವಣಿಗೆಗಳು ಬಂದಿದೆ. ನಮ್ಮ ಭಾರತೀಯ ಒಂದು ಅನೇಕ ವ್ಯವಹಾರಗಳಿರ್ಬೋದು, ಅನೇಕ ಒಂದು ಹೊಸ ಸಂಸ್ಥೆಗಳಿರ್ಬೋದು, ಜೊತೆಗೆ ನಮ್ಮ ಪಾರಂಪರೆ ಮತ್ತು ಮೈಸೂರಂತ ಸಾಂಸ್ಕೃತಿಕ ನಗರಿ, ಇನ್ನು ಬೀದಿ ಬೀದಿಲೂ ಒಂದೊಂದು ಕತೆ ಇರುವಂಥದ್ದು ನಗರ. ಅದು ಎಲ್ಲನೂ ಕೂಡ ಒಂದು ಪ್ರದರ್ಶನ ಮಾಡುವಂಥದ್ದು ಕೆಲಸ ಆಗಬೇಕಾಗಿದೆ. ಇದೆಲ್ಲನೂ ಕೂಡ ನೀವು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಬರೀ ದಸರಾಗ ಅದು ಸೀಮಿತ ಆಗಬಾರ್ದು. ದಸರಾ ಬಿಟ್ಟು ಒಂದು ಇಡೀ ವರ್ಷ ಪೂರ್ತಿ ಇಲ್ಲಿ ಮೈಸೂರಲ್ಲಿ ಆಚರಣೆ ನಡೆಯುವಂಥದ್ದು ಎಲ್ಲನೂ ಕೂಡ ಒಂದು ಪ್ರದರ್ಶನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಮೈಸೂರು ಇತಿಹಾಸ ಇದೆ. ಒಂದೊಂದು ಬೀದಿಗೂ ಕೂಡ ಏನೋ ಒಂದು ಇತಿಹಾಸ ಇದೆ ಹಳೆ ಮೈಸೂರಲ್ಲಿ. ಅದನ್ನು ಕೂಡ ನಾವು ದಾಖಲೆ ಮಾಡಬೇಕಾಗಿದೆ. ಬರೀ ಇಲ್ಲಲ್ಲ, ಅನೇಕ ಒಂದು ಇಂಥ ಸಂಸ್ಥೆಗಳು ಹೋಗುವಾಗ ಅದನ್ನು ಕೂಡ ದಾಖಲೆ ಮಾಡಿ ಅದಕ್ಕೂ ಕೂಡ ಒಂದು ಪ್ರೋತ್ಸಾಹ ಕೊಡಿ ಅಂತ ನಾನು ಯಾವಾಗಲೂ ವಿನಂತಿ ಮಾಡೋದು. ಜೊತೆಗೆ ಆಧುನಿಕ ಕಾಲದ ಅನೇಕ ಸಂಸ್ಥೆಗಳು ಮೈಸೂರು ಬರ್ತಾ ಇದಾವೆ. ಅನೇಕ ಒಂದು ವ್ಯವಹಾರಗಳು ಮೈಸೂರಲ್ಲಿ ಶುರು ಆಗ್ತಾ ಇದಾವೆ. ಅದೆಲ್ಲಕ್ಕೂ ಕೂಡ ಒಂದು ಒಳ್ಳೆ ಮಾರ್ಕೆಟಿಂಗ್ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ. ಅದಕ್ಕೂ ಕೂಡ ಈ ಸಂಸ್ಥೆ ಒಂದು ಬೆಂಬಲವನ್ನು ನಿಂತಿರ್ತಕ್ಕಂಥದ್ದು ಶ್ಲಾಘನೀಯ. ಇಂಥ ಒಂದು ಹೋರಾಟ ಬೇಕಾಗಿದೆ. ಮತ್ತೆ ಒಂದು ಒಳ್ಳೆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಮಾರ್ಕೆಟಿಂಗ್ ಕೂಡ ಅತಿ ಅವಶ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಒಳ್ಳೆ ಕೆಲಸ ಆಗಿ ಮೈಸೂರಿನ ಒಂದು ಲೋಕಲ್ ಬಿಸ್ನೆಸ್ಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇದ್ದೇ ಇರುತ್ತೆ. ಒಳ್ಳೆ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಒಳ್ಳೆ ಬಿಸ್ನೆಸ್ ಕಮ್ಯುನಿಟಿಯನ್ನು ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಮುಂದುವರಿಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಮೈಸೂರಿನ ಒಂದು ಒಳ್ಳೆ ಆಗಲೇ ಹೆಸರು ಇದೆ, ಅದಕ್ಕೆ ಇನ್ನೂ ಒಂದು ಒಳ್ಳೆ ಸಂಸ್ಥೆಯಾಗಿ ಇದು ಬೆಳೀಲಿ. ಮತ್ತೆ ಆ ಮೈಸೂರು ಹೆಸರಿಗೆ ಇದು ಕೂಡ ಒಂದು ಅಡಿಷನ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಸಂತೋಷವಾಯಿತು. ನಿಮ್ಮೆಲ್ಲರ ಆಗಲೇ ವಿಡಿಯೋಗಳು ಮಾಡಿದ್ದೀರಾ, ಆಗಲೇ ಮಾರ್ಕೆಟಿಂಗ್ ಮಾಡ್ತಾ ಇರೋದು ನೋಡಿ ಬಹಳ ಸಂತೋಷವಾಯಿತು. ಇನ್ನು ಬಹಳಷ್ಟು ಇದೆ ಮಾತಾಡೋದು, ಮಾಡೋದು ಮತ್ತು ಪ್ರದರ್ಶನ ಮಾಡುವಂಥದ್ದು ಎಲ್ಲನೂ ಕೂಡ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕಚೇರಿ ಯಾವಾಗಲೂ ಸಹ ನಿಮ್ಮ ಅನುಕೂಲ ಮಾಡೋದಕ್ಕೆ ಯಾವಾಗಲೂ ಸಿದ್ಧ ಆಗಿದೆ. ಎಲ್ಲ ಏನಾದರೂ ಇದ್ರೆ ದಯವಿಟ್ಟು ನಮ್ಮ ಕಡೆಯಿಂದನೂ ಕೂಡ ವಿನಂತಿ ಮಾಡಿಕೊಂಡು ಮುಂದುವರಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಕ್ರಿಯೇಟಿವರ್ಸ್ ಹೊಸ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆ, ಒಳ್ಳೆಯದಾಗಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ ಜೈ.
ಸ್ನೇಹಿತರು, ಮಿತ್ರರು, ಆತ್ಮೀಯರುಗಳೆಲ್ಲರೂ ಸೇರಿ ದಿ ಕ್ರಿಯೇಟಿವ್ ವರ್ಸ್ ಅಂತೇಳಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು, ಎಲ್ಲ ಸ್ನೇಹಿತರು ಬಂದು ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾನು ಸಹ ಈ ಸಂಸ್ಥೆಯ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ದಿ ಕ್ರಿಯೇಟಿವ್ ವರ್ಸ್ ಕಂಪನಿ ಬಹಳ ಎತ್ತರಕ್ಕೆ ಬೆಳೀಲಿ. ಇತ್ತೀಚಿನ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಬಹಳ ಅತ್ಯವಶ್ಯಕ. ಯಾವುದೇ ಸೇವೆ ಇರ್ಬೋದು, ಯಾವುದೇ ವ್ಯವಹಾರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇವತ್ತು ಡಿಜಿಟಲ್ ಮಾರ್ಕೆಟಿಂಗು ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಅಂಶ. ಆದ್ರಿಂದ ಇವತ್ತು ಈ ಸಂಸ್ಥೆಯನ್ನು ಏನು ಪ್ರಾರಂಭ ಮಾಡಿದ್ದೀರಿ, ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಂಸ್ಥೆ ಇಲ್ಲಿಂದ ಇಡೀ ವಿಶ್ವಕ್ಕೆ ತಲುಪತಕ್ಕಂಥ ಕೆಲಸವನ್ನ ಮಾಡಬಹುದಾಗಿದೆ. ಎಲ್ಲ ಅವಕಾಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಇವತ್ತು ನಾವೆಲ್ಲರೂ ಸಹ ಡಿಜಿಟಲ್ ಯುಗದಲ್ಲಿ ಜೀವನವನ್ನ ಮಾಡ್ತಾ ಇದ್ವಿ. ಪ್ರತಿ ಹಂತದಲ್ಲಿ ಜೀವನವನ್ನ ಮಾಡಲಿಕ್ಕೆ, ವ್ಯವಹಾರವನ್ನ ಮಾಡಲಿಕ್ಕೆ ನಮ್ಮ ಡಿಜಿಟಲ್ ಮಾಧ್ಯಮ ಅತ್ಯವಶ್ಯಕ ಆಗಿದೆ. ಆದ್ರಿಂದ ಹೆಚ್ಚಿನ ಒಂದು ಯಶಸ್ವಿ ಆಗ್ತಕ್ಕಂಥ ಅವಕಾಶ ಈ ಸಂಸ್ಥೆಗಿದೆ. ನಾವೆಲ್ಲರಿಗೂ ಸಹ ವಿಶ್ವಾಸ ಇದೆ. ಈ ಸಂಸ್ಥೆಯ ಏಳಿಗೆಗೆ ನಾವೆಲ್ಲರೂ ಸಹ ಸಂಪೂರ್ಣ ಸಹಕಾರವನ್ನು ಸಹ ಕೊಡ್ತೀವಿ, ಜೊತೆಗಿರ್ತೀವಿ. ಸಂಸ್ಥೆ ಯಶಸ್ವಿಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಸಹ ಶುಭಾಶಯಗಳನ್ನ ಕೋರ್ತಾ ನನ್ನನ್ನು ಕರೆಸಿ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಕ್ರಿಯೇಟಿವ್ ವರ್ಕ್ಸ್ ಸಂಸ್ಥೆಯ ಎಲ್ಲ ನಮ್ಮ ಸ್ನೇಹಿತರಿಗೆ, ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಉದ್ಯೋಗಿಗಳಿಗೆ, ಜೊತೆಗೆ ಕೆಲಸವನ್ನ ಮಾಡ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸಂಸ್ಥೆ ದಿ ಕ್ರಿಯೇಟಿವ್ ವರ್ಕ್ಸ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ಉದ್ಘಾಟಿಸಿದವರು ಹುಣಸೂರಿನ ಶಾಸಕರಾದ GD ಹರೀಶ್ ಗೌಡ್ರು ಬಂದು ಉದ್ಘಾಟನೆ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆ ಬಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಎಲ್ಲ ರೀತಿಯ ಡಿಜಿಟಲ್ ಸೇವೆಗಳನ್ನು ಒದಗಿಸುತ್ತೇವೆ. ಮೈಸೂರಿನ ಪ್ರಪ್ರಥಮ ಎಂಡ್ ಟು ಎಂಡ್ ಪ್ರೊಡಕ್ಷನ್ ಹೌಸ್ ಇರುವಂಥ ಸಂಸ್ಥೆ ನಮ್ಮದಾಗಿದ್ದು, ಇದರ ಉಪಯೋಗವನ್ನು ಮೈಸೂರಿನ ಸಮಸ್ತ ವ್ಯಾಪಾರಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿರೋ ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೋಬೇಕು ಎಂದು ವಿನಂತಿ ಮಾಡಿದ್ದೇವೆ. ನಿಮಗೆ ಯಾವುದೇ ರೀತಿಯ ಯಾವುದೇ ಶೂಟ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ರೀಸನಬಲ್ ಪ್ರೈಸಿನಲ್ಲಿ ಮಾಡಿಕೊಡಲಾಗುತ್ತದೆ. ದಯವಿಟ್ಟು ಸಂಪರ್ಕಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ ಮೈಸೂರು ಸಂಸ್ಥೆಯನ್ನು ಬೆಳೆಸಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಚಿರಾಗ್ ಅಂತ, ಈ ಸಂಸ್ಥೆಯ ಒನ್ ಆಫ್ ದ ಕೋ ಫೌಂಡರ್. ನಾನು ರಂಜಿತ್ ಸೇತು ಅಂತ, ಕ್ರಿಯೇಟಿವ್ ವರ್ಕ್ಸ್ನ ಕೋ ಫೌಂಡರ್. ಕ್ರಿಯೇಟಿವ್ ವರ್ಕ್ಸ್ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಮತ್ತು ನಮ್ಮದೇ ಓನ್ ವಿಡಿಯೋ ಪ್ರೊಡಕ್ಷನ್ ಹೌಸ್ ಇದೆ. ಇದಕ್ಕೆ ನಾವು ಯೂಟ್ಯೂಬ್ಸ್ ಎಲ್ಲ ರನ್ ಮಾಡ್ತೀವಿ, ಯೂಟ್ಯೂಬ್ ಶೋಸ್ಗಳು ರನ್ ಮಾಡ್ತೀವಿ, ಬ್ರ್ಯಾಂಡಿಂಗ್ ಮಾಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀವಿ, ಆ್ಯಡ್ಸ್ ಅನ್ನು ಮಾಡ್ತೀವಿ, ಕಂಟೆಂಟ್ ಕ್ರಿಯೇಷನ್ಸ್ ಮಾಡ್ತೀವಿ. ಸೊ ಮೈಸೂರಿನ ಮೈಸೂರಲ್ಲಿ ಈ ಥರ ಅಂದರೆ ಎಲ್ಲ ಒಟ್ಟಿಗೆ ಸಿಗುವಂಥ ಒಂದು ಕಂಪ್ನಿ ಇದಾಗಿದೆ. ಸೊ ಎಲ್ಲರೂ ಯೂಸ್ ಮಾಡ್ಕೋಬೇಕಾಗಿ ಕೋರ್ಕೋತೀನಿ. ನಮ್ಮಲ್ಲಿ ಅಂದರೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ಗಳಿದ್ದಾರೆ. ಅಲ್ಲಿ ನಾನು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರು. ಸೊ ನಾನು ಆ್ಯಕ್ಚುಲಿ ಒಂದು 5-6 ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಈಗ ಆ್ಯಡ್ ಫಿಲ್ಮ್ ಏಜೆನ್ಸಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಅದರದ್ದು ಎಕ್ಸ್ಪೀರಿಯನ್ಸ್ ತೊಗೊಂಡು ಈಗ ನಾವೇ ಒಂದು ಓನಾಗಿ ರನ್ ಮಾಡ್ತಾಯಿದ್ದೀವಿ. ಸರ್, ಇದು ಮಾಡಬೇಕು ಅಂತ ನಿಮಗೆ ಹೇಗೆ ಐಡಿಯಾ? ಸರ್, ಆ್ಯಕ್ಚುಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ತುಂಬ ಈ ಫಿಲ್ಮ್ ಮೇಲೆ ತುಂಬ ಇಂಟ್ರೆಸ್ಟಿಂದ ಫಿಲ್ಮ್ಸ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಸೊ ಪೊಲಿಟಿಕಲ್ ಕ್ಯಾಂಪೇನ್ಸ್ಗಳ ಮೇಲೆ ರನ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ರನ್ ಮಾಡ್ಕೊಂಡಿದ್ದೀವಿ, CP ಯೋಗೇಶ್ವರ ಅವ್ರಿಗೆ ರನ್ ಮಾಡಿದ್ದೀವಿ. ಕಂಪ್ಲೀಟ್ A to Z ರನ್ ಮಾಡ್ತಾ ಇದ್ವಿ. ಸೊ ಅದಾದಮೇಲೆ ನಾವೇ ಯಾಕೆ ನಾವೇ ಯಾಕೆ ಒಂದು ಕ್ರಿಯೇಟಿವ್ ಏಜೆನ್ಸಿ ಓಪನ್ ಮಾಡಬಾರ್ದು ಅಂತ ಹೇಳಿ, ಸೊ ನಾವೇ ಒಂದು ಟೀಮ್ ಮಾಡಿಕೊಂಡು ಇವಾಗ ಮೈಸೂರಲ್ಲಿ ಮಾಡಿದ್ವಿ. ನಾವು ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಮಾಡಿದ್ವಿ, ಬೆಂಗಳೂರಲ್ಲೇ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ವಿ. ಸೊ ಮೈಸೂರಲ್ಲಿ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಯಿತು. ಸರ್, ಈಗ ನಿನ್ನೆ ಎಲ್ಲ ಬಂದು ಒಂದು ಫಿಲಮ್ ಮೇಕಿಂಗ್ ಎಲ್ಲ ನಡೀತು ಮಹಾರಾಜ ಗ್ರೌಂಡಲ್ಲಿ. ಆ ಥರ ಏನಾದ್ರು ಮಾಡಬೇಕು ಅಂತ ನಿಮ್ದು ಏನಾದ್ರು ಪ್ಲ್ಯಾನ್ ಇದೆಯಾ? ಆ ಥರದ್ದು ಏನು ಕೋರ್ಸಸ್ ಥರ ಏನು ಸದ್ಯಕ್ಕೆ ಅನ್ಕೊಂಡಿಲ್ಲ ಸರ್. ಬಟ್ ಆದರೆ ನಾವು ಯಾರಾದರೂ ಬೇರೆ ಯಾರು ಇಂಟ್ರೆಸ್ಟ್ ಇದ್ದು ಬೇಕಾದ್ರೆ ಅವ್ರು ಬಂದು ಕಲಿತಾರೆ ಅಂತಂದರೆ ನಾವು ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಥವಾ ನಾವು ಗೈಡ್ ಮಾಡ್ತೀವಿ. ನಿಮ್ಮ ಹೆಸರು ಸರ್? ರಂಜಿತ್ ಸೇತು. ಓಕೆ. ಹೋಮ್ ಕ್ರಿಯೇಟಿವ್ಸ್ ಸಂಸ್ಥೆಯ ನೂತನ ಕಚೇರಿ ಇವತ್ತು ಮೈಸೂರಿನಲ್ಲಿ ಉದ್ಘಾಟನೆ ಆಗಿದೆ. ಕ್ರಿಯೇಟಿವ್ಸ್ ಅಂತ ಹೇಳಿದ್ರೆ ಡಿಜಿಟಲ್ ಮೀಡಿಯಾ ಒಂದು ದೊಡ್ಡ ಸಂಸ್ಥೆ. ಮೈಸೂರಿನಲ್ಲಿ ಎಲ್ಲಿಯೂ ಕೂಡ ಎಂಡ್ ಟು ಎಂಡ್ ಸರ್ವಿಸ್
ಇರಲಿಲ್ಲ. ಅಂದರೆ ಒಂದು ಕಡೆ ರೆಕಾರ್ಡಿಂಗ್ ಆಗ್ತಾ ಇದ್ರೆ ಮತ್ತಿನ್ನೊಂದು ಕಡೆ ಶೂಟಿಂಗ್ ಇದು ಮಾಡಿಕೊಂಡು ಮತ್ತೆ ಬ್ರ್ಯಾಂಡಿಂಗ್ ಇನ್ನೊಂದು ಕಡೆ ಆಗಿ ಮೀಡಿಯಾದೆಲ್ಲವೂ ಕೂಡ ಎಲ್ಲ ಒಂದೊಂದು ಭಾಗದಲ್ಲಿ ಆಗ್ತಾ ಇತ್ತು. ಆದರೆ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ನಿಮಗೆ ರೆಕಾರ್ಡಿಂಗ್ ಹಿಡಿದು ಪೊಲಿಟಿಕಲ್ ಕ್ಯಾಂಪೇನ್ ಹಿಡಿದು ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡ್ಲಿಂಗ್ ಇರ್ಬೋದು, ಪೋಸ್ಟರ್ ಡಿಸೈನ್ಸ್ ಹಿಡಿದು ಕಂಪ್ಲೀಟ್ ಎಲ್ಲವೂ ಕೂಡ ನಿಮಗೆ ಪೇಜಸ್ ಮೇಂಟೈನ್ ಎಲ್ಲವೂ ಕೂಡ ಒಂದು ರೂಪದಲ್ಲಿ ನಡೆಯತಕ್ಕಂಥದ್ದು. ಕ್ರಿಯೇಟಿವ್ಸ್ ಮೈಸೂರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರತಿಯೊಬ್ಬ ನಾಗರಿಕರು ಕೂಡ ಉತ್ತಮವಾದಂಥ ಮಾಹಿತಿಯನ್ನು ಕೊಡಬೇಕು, ಹಾಗೂ ಯಾವ ಸರ್ವಿಸನ್ನು ಎಷ್ಟು ಬೇಗ ತಲುಪಿಸೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಬೇಗ ನಾಗರಿಕರಿಗೆ ತಲುಪಿಸೋಣ ಅಂತೇಳಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಒಂದು ಅಭಿಯಾನವನ್ನು ಮಾಡೋಣ ಅಂತೇಳಿ ಕ್ರಿಯೇಟಿವ್ ಸಂಸ್ಥೆಯನ್ನು ಮೈಸೂರು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮನ್ನು ಒಂದು ಆಶೀರ್ವಾದವನ್ನು ಮಾಡೋ ಮುಖಾಂತರ, ಅಂದರೆ ಪ್ರೋತ್ಸಾಹವನ್ನು ಮಾಡೋ ಮುಖಾಂತರ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಡ್ಕೊಳ್ಬೋದು. ಸರ್, ನೀವು ದಿನ ಭವಿಷ್ಯ ಹೇಳ್ತೀರಾ ಅಥವಾ ಮಾಮೂಲಿ ವಾಸ್ತು ಮಾತ್ರನಾ? ಭವಿಷ್ಯ ದರ್ಶನ ಒಂದು ಯೂಟ್ಯೂಬ್ ಚಾನಲ್ ಕೂಡ. ಭವಿಷ್ಯ ದರ್ಶನದಲ್ಲಿ ಪ್ರತಿನಿತ್ಯವೂ ಕೂಡ ಧರ್ಮದ ವಿಚಾರವಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಜೀವನಕ್ಕೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಪ್ರತಿನಿತ್ಯವೂ ಕೂಡ ಧರ್ಮವಾಣಿ ಅಂತೇಳಿ ಧರ್ಮ ಸಂದೇಶದ ಒಂದು ನುಡಿ ಬರುತ್ತದೆ. ಅದೇ ರೀತಿ ವಾರ ಭವಿಷ್ಯ ಅಂತ ಕೊಡೆಶಾಸ್ತ್ರ ಬರತಕ್ಕಂಥದ್ದು, ವಿಶೇಷವಾಗಿ ಪ್ರತಿ ಮಾಸ ಭವಿಷ್ಯ ಆಗಿರ್ಬೋದು, ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಮನೆಗಳಲ್ಲಿ ಯಾವುದನ್ನು ಅನುಸರಿಸಿದ್ರೆ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯವಾಗುತ್ತೆ, ಹಾಗೂ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನು ಯಾವ ರೀತಿ ನೋಡ್ಬೋದು ಅಂತ ಪ್ರತಿನಿತ್ಯವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂತಹ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮುಖಾಂತರ ಭವಿಷ್ಯ ದರ್ಶನದ ಸಂಪೂರ್ಣ ಸಂಚಿಕೆಗಳು ನಿಮಗೆ ಲಭ್ಯವಿರುತ್ತೆ.